ಏನನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮರೆತಿ. ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು. ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಇಷ್ಟು ದಿನ ವ್ಲಾಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಮೂಡ್ ಇರ್ಲಿಲ್ಲ. ಸೊ ಇವತ್ತು ಮೂಡ್ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಮಳೆ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಈ ಸೆಕೆಂಡ್ ಟೈಮ್ ಅಲ್ಲಿ ಮಳೆ ಬರುವಾಗ ಆಗೋ ಖುಷಿನೇ ಬೇರೆ. ಸೊ ಅಂತದ್ರಲ್ಲಿ ವ್ಲಾಗ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ವ್ಲಾಗ್ನ ನಾನು ಬರೀ ಮಳೆ ಬರ್ತಿರೋ ಖುಷಿಗೆಲ್ಲ ಮಾಡ್ತಾ ಇರೋದು, ವಿಷಯ ಬೇರೆನೇ ಇದೆ. ಈ ವ್ಲಾಗ್ ಅಲ್ಲಿರೋ ಸೀನ್ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವ್ಲಾಗ್ನ ಎಂಡ್ ತನಕ ನೋಡ್ತಾ ಇರಿ. ಸೊ ಈ ವಿಡಿಯೋನ ಫಸ್ಟ್ ನೋಡ್ಕೊಂಡು ಬನ್ನಿ. ನಮಸ್ಕಾರ ಎಲ್ರಿಗೂ. ನಾನು ಸೋನು ಫ್ರೆಂಡು ಪುಣ್ಯಶ್ರೀ ಅಂತ ಹೇಳಿ. ಕೆಲವೊಂದು ವಿಡಿಯೋಸಲ್ಲಿ ಅವಳ ಜೊತೆ ನನ್ನನ್ನು ನೀವು ನೋಡಿದ್ದೀರಾ. ಆ್ಯಕ್ಚುಲಿ ನಾನು ನನ್ನ ಹೇರ್ಸ್ನ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡ್ತಾ ಇದ್ದೀನಿ. ಪ್ಲ್ಯಾನಿಂಗ್ ಇರಲಿಲ್ಲ, ಬಟ್ ಒಂದೆರಡು ಮೂರು ಫೇಸ್ಬುಕ್ ಪೇಜಿಗೆ ಹೋಗಿ ನೋಡಿದೆ. ಹೇರ್ ಕೂಡ ಡೊನೇಟ್ ಮಾಡ್ಬೋದಂತ ಗೊತ್ತಾಯಿತು. ಹೇರ್ಸ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ಅಷ್ಟು ಸುಲಭವಾಗಿ ಅವ್ರ ಕೈಗೆ ಸಿಗಲ್ಲ ಬಡವ್ರಿಗೆಲ್ಲ. ಸೊ ನಾನು ಹೇರ್ ಡೊನೇಟ್ ಮಾಡ್ತೀನಿ. ಆ್ಯಕ್ಚುಲಿ ಡೊನೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇಲ್ಲದೇ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ನನ್ನ ಹೇರ್ಸ್ ಸುಮ್ಮನೆ ವೇಸ್ಟ್ ಆಗೋದ್ರ ಬದಲು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಡೊನೇಟ್ ಮಾಡ್ತಾ ಇದ್ದೀನಿ. ಶಜಾ ಇದ್ರಲ್ಲಿ ಬರ್ತಾಳೆ, ಅವಳು ಮಾತಾಡ್ತಾಳೆ. ಅವಳು ಇಲ್ಲಿ ನನ್ನ ಜೊತೆ ಇಲ್ಲ, ಅದಕ್ಕೋಸ್ಕರ ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ಹೇರ್ಸ್ ಹೀಗಿದೆ. ಡೊನೇಟ್ ಮಾಡಿದ್ಮೇಲೆ ಹೇರ್ ಕಟ್ ಆದಮೇಲೆ ನಾನು ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಇದೇ ವಿಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ. ವಾಲಂಟಿಯರ್ ಬರ್ತಾರೆ, ಅವ್ರು ಕಟ್ ಮಾಡ್ಕೊಂಡು ಹೋಗ್ತಾರೆ. ನಾನು ನಿಮಗೂ ಆಸೆ ಇದ್ದರೆ ನೀವು ಡೊನೇಟ್ ಮಾಡ್ಬೋದು. ಸೋನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು. ಅದಕ್ಕೋಸ್ಕರ ನಾನು ಅವ್ಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ, ಯಾರ ಹತ್ರ ಡೊನೇಟ್ ಮಾಡಬೇಕು ಅಂತ ಹೇಳಿ. ಹೇರ್ಸು ಕಟ್ ಮಾಡಿದ್ರೆ ಮತ್ತೆ ಬಂದೇ ಬರುತ್ತೆ, ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ. ನೋಡಿ, ಟ್ರೈ ಮಾಡಿ. ನಮ್ಗೊಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆದರೂ ಸಿಗುತ್ತೆ. ನಮ್ಗೆ ಒಳ್ಳೇದಾಗಬೇಕು ಅಂತ ಅಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅಂತ ನಾವು ಯಾವತ್ತೂ ಬಯಸಬೇಕು. ನೋಡಿದ್ರಲ್ಲ, ಏನ್ ಅನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಹೆಲ್ಪ್ ಮಾಡ್ಲಿಕ್ಕೆ ದುಡ್ಡೇ ಬೇಕಂತ ಇಲ್ಲ, ಮನ್ಸಿದ್ರೆ ಸಾಕು. ಸಾಕಷ್ಟು NGOsಗಳು, ಒಳ್ಳೊಳ್ಳೆ ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಸ್ವಲ್ಪ ಕೈ ಜೋಡಿಸೋಣ. ಇದು ಕ್ಯಾನ್ಸರ್ ಪೇಷಂಟಿಗೆ ಹೇರ್ನ ಡೊನೇಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಹೆಸರು ಮದತ್ ಟ್ರಸ್ಟ್ ಅಂತ. ಅವರು ಪುಣ್ಯನಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಪುಣ್ಯನ್ ಮನೆಗೆ ಬಂದು ಹೇರ್ನ ತಗೊಂಡು ಹೋಗಿದ್ದಾರೆ. ಸೊ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಹಾಗೆ ಆ ಸಂಸ್ಥೆಯವರು ಪುಣ್ಯನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನ ಅಪ್ರಿಶಿಯೇಟ್ ಸರ್ಟಿಫಿಕೇಟ್ ಅಂತ ಹೇಳ್ಬಹುದು. ಹೇರ್ ಡೊನೇಟ್ ಮಾಡಿದಕ್ಕೆ ಒಂದು ನೆನಪಿನ ಕಾಣಿಕೆ ಅಂತಾನು ಹೇಳ್ಬಹುದು. ಸೊ ಖುಷಿ ಆಗುತ್ತೆ. ಪುಣ್ಯನಿಗೆ ಒಳ್ಳೇದಾಗ್ಲಿ. ನೀವು ಸಹ ವಿಶ್ ಮಾಡಿ, ಕಮೆಂಟ್ಸ್ ಅಲ್ಲಿ ಬೇಕಾದ್ರೆ ನೀವು ತಿಳಿಸ್ಬೋದು. ಹಾಗಾಗಿ ನಿಮಗೂ ಒಂದು ಮೋಟಿವೇಶನ್ ಇರಲಿ, ಇನ್ಸ್ಪಿರೇಷನ್ ಸಿಗ್ಲಿ ಅಂತ ಬ್ಲಾಗ್ ಅಲ್ಲಿ ಇದನ್ನ ಹಾಕಿದ್ದೀನಿ. ಹೋಪ್ ನೀವು ಇದನ್ನ ಲೈಕ್ ಮಾಡ್ತೀರಾ, ಇನ್ಸ್ಪೈರ್ ಆಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸದ್ಯಕ್ಕೆ ಇವತ್ತಿನ ಬ್ಲಾಗಲ್ಲಿ ಬೇರೆ ವಿಶೇಷ ಏನೂ ಇಲ್ಲ. ಲೈಫ್ ಮಾಮೂಲಿಯಂತೆ ನಡೀತಾ ಇದೆ. ಒಂದು 2-3 ವಾರದ ನಂತರ, ಮೇ ಬಿ 2 ವಾರ ಮ್ಯಾಕ್ಸಿಮಮ್, ಅಂದರೆ 2 ವಾರದ ನಂತರ ಲೈಫ್ ಇನ್ನೂ ಸ್ವಲ್ಪ ಬ್ಯುಸಿ ಆಗುತ್ತೆ. ಯಾಕಂದರೆ ನಾನು ಒಂದು ಪ್ರಾಜೆಕ್ಟ್ ಕಡೆಗೆ ಹೋಗ್ತಾ ಇದ್ದೀನಿ. ಅವರ ಕಾಲ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಕಾಲ್ ಬಂದ ತಕ್ಷಣನೇ ವ್ಲಾಗ್ ಹಾಕೋದು ಇನ್ನೂ ಡಿಲೇ ಆಗಬಹುದು, ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ ಹಾಗೆ.
ನಾವು ಮುಂದುವರಿತಾ ಹೋಗೋಣ. ಇನ್ನೊಂದು ನಿಮಗೆ ಕೇಳಬೇಕಂತ ಇದೆ, ನೀವು ನನ್ನ ಲೈಫ್ ಸ್ಟೋರಿನ ಡೈಲಿ ನೋಡಕ್ ಇಷ್ಟಪಡ್ತಾ ಇದ್ದೀರೋ, ಡೈಲಿ ವ್ಲಾಗ್ ನಾನು ಹಾಕಬೇಕಾ ಬೇಡ್ವಾ ಏನು ಎತ್ತ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸದ್ಯಕ್ಕಂತೂ ನಾನು ಡೈಲಿ ವ್ಲಾಗ್ಸ್ ಮಾಡಲ್ಲ, ಒಳ್ಳೆ ಕ್ಯಾಮ್ರಾ ತಗೊಂಡಿದ ಮೇಲೇನೆ ದಿನದಲ್ಲಿ ಒಂದು ಸ್ವಲ್ಪ ಎಲ್ಲ ವಿಚಾರಗಳನ್ನ ಅಥವಾ ನನ್ನ ಲೈಫ್ ಸ್ಟೋರೀಸ್ಗಳನ್ನ ಎಲ್ಲ ಕನೆಕ್ಟ್ ಮಾಡ್ತಾ ಒಂದು ವ್ಲಾಗ್ನ ಪೋಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವುದಕ್ಕೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎನಿವೇ ನಮ್ಮ ವ್ಲಾಗ್ನ ಮುಗಿಸೋಣ. ಅದೇ ನಮ್ಮ ಕೊನೆಯ ಮಾತನ್ನ ಹೇಳ್ತಾ, ಬದುಕಲು ಬಿಡಿ. ಈಗ ಕರೆಂಟ್ ಹೋಗಿದೆ, ಸೊ ನಾವು ವ್ಲಾಗ್ನ ಮುಗಿಸೋಣ. ನೋಡಿದ್ರಲ್ಲ ಏನ್ ಅನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮರೀತೆ. ಎಂತ ತುಳಸಿ